ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, ಸಿಒಪಿಡಿ, ಅಸ್ತಮಾ ಕೇರ್ 24x7, ಎನ್ಐಸಿಯು, ನಿನಿಟಾಲ್ ಕೇರ್, ಸುಸಜ್ಜಿತ ಐಸಿಯು, ಪ್ರಮುಖ ಆಪರೇಷನ್ ಥಿಯೇಟರ್ 24x7, ಹೈಟೆಕ್ ಪ್ರಯೋಗಾಲಯ 24x7, ಎಕ್ಸ್ರೇ 24x7, ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್, ಕಲಬುರಗಿ. ಸಂಪರ್ಕಿಸಿ 6366662523. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಂಸತ್ ಭವನ ಆವರಣದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ಅವಮಾನಿಸಿರುವ ಅಣಕು ಪ್ರದರ್ಶನ ಮಾಡಿದ್ದನ್ನು ಖಂಡಿಸಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಸಂಸತ್ ಭವನ ಆವರಣದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ಅವಮಾನಿಸುವ ಅಣಕು ಪ್ರದರ್ಶನ ಮಾಡುವುದನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಸಿದ್ದಾಜಿ ಪಾಟೀಲ್, ಅಮರನಾಥ್ ಪಾಟೀಲ್, ಶಿವಯೋಗಿ ನಾಗನಹಳ್ಳಿ, ಮಲ್ಲು ಉದನೂರ್, ಮಹೇಶ್ ಮಂಜುನಾಥ್, ಮಹಾದೇವಿ ಕೆಸರಟಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ. ಭಾರತದ ಸಂಸದೀಯ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ 3 ದಿವಸದ ಹಿಂದೆ ಯಾವ ಸದನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಯಾವ ವಿರೋಧ ಪಕ್ಷದ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಟಿಎಂಸಿ ಸದಸ್ಯರು ಇವತ್ತು ಅವ್ರ ನ್ಯಾಯಯುತವಾಗಿ ಅವ್ರ ಬೇಡಿಕೆಗಳನ್ನ ಮಂಡಿಸದೆ ಇವತ್ತು ಸದನವನ್ನ ನಡೆಯಲಿಕ್ಕೆ ಬಿಡುವ ಸಂದರ್ಭದಲ್ಲಿ ಅವರನ್ನ ಇವತ್ತು ಸದನದ ಹೊರಗಡೆ ಅವರನ್ನ ಉಚ್ಚಾಟನೆ ಮಾಡಿದ್ದು, ಇವತ್ತು ಅವರು ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಸದನದ ಹೊರಗಡೆ ಬಂದು ಒಬ್ಬ ಟಿಎಂಸಿ ತೃಣಮೂಲ್ ಕಾಂಗ್ರೆಸ್ನ ಹಿರಿಯ ಸದಸ್ಯನಾದಂತ ಕಲ್ಯಾಣ್ ಬ್ಯಾನರ್ಜಿ ಇವತ್ತಂತ ಒಬ್ಬ ಅನುಭವಿ ಸಂಸದರಾಗಿದ್ದು ಕೂಡ ಇವತ್ತು ಸಂವಿಧಾನದ ಅತ್ಯುನ್ನತ ಹುದ್ದೆಯಾದಂತ ಉಪರಾಷ್ಟ್ರಪತಿಗಳು ಸನ್ಮಾನ್ಯ ಧನ್ಕರ್ಜಿ ಅವರು ಅವರ ಬಗ್ಗೆ ಅತ್ಯಂತ ಅವಹೇಳನಕಾರಿ, ಅತ್ಯಂತ ಕೀಳು ಮಟ್ಟದ ಒಂದು ಮಿಮಿಕ್ರಿಯನ್ನ ಮಾಡೋದ್ರ ಮುಖಾಂತರ ಯಾವ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ರೈತ ಕುಟುಂಬದಿಂದ ಬಂದಂತ ಧನ್ಕರ್ಜಿ ಅವರು, ಒಬ್ಬ ಅತ್ಯಂತ ಪ್ರಭಾವಿ ಸಮುದಾಯದಿಂದ ಬಂದಂತ ಜಾಟ್ ಸಮುದಾಯದಿಂದ ಬಂದಂತ ಧನ್ಕರ್ಜಿ ಅವರ ಬಗ್ಗೆ ಬಹಳ ಅವಹೇಳನಕಾರಿ ಇವತ್ತಿನ ದಿವಸ ಅವರ ಬಗ್ಗೆ ಮಿಮಿಕ್ರಿ ಮಾಡಿದಂತ ಸಂದರ್ಭ. ಆ ಸಂದರ್ಭವನ್ನ ನಮ್ಮ ಕಾಂಗ್ರೆಸ್ನ ಪರಮೋಚ್ಚ ನಾಯಕನಾದಂತ ರಾಹುಲ್ ಗಾಂಧಿ ಅದನ್ನ ವಿಡಿಯೋನ ಮಾಡಿ ಇವತ್ತು ದೇಶಾದ್ಯಂತ ಅದನ್ನ ವೈರಲ್ ಮಾಡಿದ್ದು, ಇದು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಖಂಡಿಸ್ತೀವಿ. ಬಹಳ ಉಗ್ರ ಶಬ್ದಗಳಲ್ಲಿ ನಾವು ಇದನ್ನ ಖಂಡಿಸ್ತೀವಿ. ಇಂಥ ಒಂದು ಕೃತ್ಯ ಇವತ್ತು ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರಂತದಲ್ಲ. ಇವತ್ತು ನಾವೆಲ್ಲರೂ ಭಾರತೀಯ ನಾಗರಿಕರು, ನಾವು ನಮ್ಮ ದೇಶದ ಸಂವಿಧಾನದ ಅತ್ಯುನ್ನತ ಸ್ಥಾನವಾದಂತ ಉಪರಾಷ್ಟ್ರಪತಿಗಳಿಗೆ ನಾವು ಗೌರವ ಕೊಡುವಂತ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಘಟನೆಯನ್ನ ನಾವು ಖಂಡಿಸ್ತಾ ಇಡೀ ರಾಜ್ಯವ್ಯಾಪಿ, ಇಡೀ ದೇಶವ್ಯಾಪಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ. ಕಲಬುರಗಿ ಜಿಲ್ಲೆಯ ಬರ ಸಂಕಷ್ಟ ಎದುರಿಸುತ್ತಿರುವ ಅನ್ನದಾತರಿಗೆ ಸಾಲ ವಸೂಲಾತಿ ನೋಟಿಸ್ ಕೊಡುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕ್ ನೀತಿ ಸರ್ಕಾರ ಮಧ್ಯ ಪ್ರವೇಶಿಸಿ ರೈತರ ನೆರವಿಗೆ ಬರಬೇಕು ಎಂದು ರೈತ ಸಂಘದ ಷಣ್ಬಸಪ್ಪ ಮಮಶೆಟ್ಟಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 4 ಲಕ್ಷಕ್ಕೂ ಹೆಚ್ಚು ರೈತರು ಪರದಾಡುತ್ತಿದ್ದಾರೆ. ತೊಗರಿ ಕಟಾವು ಪ್ರಾರಂಭವಾಗಿದೆ, ಆದ್ರೆ ತೊಗರಿ ಸಂಪೂರ್ಣ ಹಾಳಾಗಿದೆ. ರೈತರು ಬೆಳೆ
ಬರದ ಇರುವ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲ ವಸೂಲಾತಿಗಾಗಿ ಬ್ಯಾಂಕ್ಗಳು ನೋಟಿಸ್ ನೀಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ರೀತಿ ಮಾಡುವುದು ಸರಿಯಲ್ಲ. ಆದ್ರಿಂದ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮಧ್ಯಪ್ರವೇಶಿಸಿ ಇದನ್ನು ತಡೆಯುವ ಕೆಲಸ ಮಾಡಬೇಕು. ಈಗಾಗಲೇ ಸಾಲದ ಸುಳಿಯಲ್ಲಿ 40ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲದೆ ರೈತರ ಸಾಲ ವಸೂಲಾತಿ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಯಾಕೆ ಎಂದರು. ಅಲ್ಲದೆ ಬ್ಯಾಂಕುಗಳಿಂದ ಇದೇ ರೀತಿ ರೈತರಿಗೆ ಕಾಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಮೊಮ್ಮಶೆಟ್ಟಿ ಎಚ್ಚರಿಕೆ ನೀಡಿದರು. ತೊಗರಿಯ ನಾಡಿನಲ್ಲಿ ರೈತರು ಒಟ್ಟು 4,21,751 ಜನ ಒಟ್ಟು ರೈತರಿದ್ದಾರೆ. ಸಣ್ಣ ರೈತರಾಗಿರ್ಬೋದು, ದೊಡ್ಡ ರೈತರಾಗಿರ್ಬೋದು, ಅತಿ ಸಣ್ಣ ರೈತರಾಗಿರ್ಬೋದು, ಎಲ್ಲ ಒಟ್ಟು ರೈತರಿರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ 4,21,751 ಜನ ರೈತರಿದ್ದಾರೆ ಸರ್. ಒಟ್ಟು ಎಲ್ಲ ರೈತರು ಕೂಡಿ, ಸಣ್ಣ ಮತ್ತು ಅತಿ ಸಣ್ಣ ದೊಡ್ಡ ರೈತರು ಕೂಡಿ. ಅದರ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬಾರದ ಕಾರಣದಿಂದ ಇವತ್ತು ರೈತರು ಬರಗಾಲದಿಂದ ಸಂಕಷ್ಟದಲ್ಲಿ ಎದುರಿಸ್ತಾ ಇದ್ದಾರೆ. ಬರಪೀಡಿತ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಘೋಷಣೆ ಮಾಡಿದ್ದಾರೆ. ಒಂದೇನಾಗಿದೆ ಪರಿಸ್ಥಿತಿ, ಈಗ ಡಿಸೆಂಬರ್ ತಿಂಗಳಲ್ಲಿ ಇದ್ದೀವಿ. ಈಗ ಡಿಸೆಂಬರ್ ತಿಂಗಳಲ್ಲಿ ತೊಗರಿ ಕಟಾವು ಪ್ರಾರಂಭ ಆಗಿದೆ. ತೊಗರಿ ಕಟಾವು ಪ್ರಾರಂಭ ಆದರೂ ಕೂಡ ಇವತ್ತು 4 ಲಕ್ಷ ಚಿಲ್ಲರೆ ಹೆಕ್ಟರನ್ನು ಇವತ್ತು ತೊಗರಿ ಬಿತ್ತನೆ ಆಗಿದೆ. ಆದರೆ ಇವತ್ತು ತೊಗರಿ ಲಾಸ್ ಆಗಿರ್ತಕ್ಕಂಥದ್ದನ್ನು, ಇವತ್ತು ಹಾನಿಯಾಗಿರ್ತಕ್ಕಂಥದ್ದು 2 ಲಕ್ಷ ಚಿಲ್ಲರೆಯನ್ನು ಇವತ್ತು ತೊಗರಿಯನ್ನು ಹಾನಿಯಾಗಿರ್ತಕ್ಕಂಥ ಸಂಕಷ್ಟದಲ್ಲಿ ಎದುರಿಸ್ತಾ ಇದ್ದೀವಿ. ಇಂಥ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಆದರೂ ಕೂಡ ರೈತರು ಸಾಲ ಮಾಡಿರ್ತಕ್ಕಂಥದ್ದು, ಲಾಗೋಡಿನೂ ಕೂಡ ಕೈಗೆ ಸೇರಲಾರಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರೈತರಿಗೆ, ಅನ್ನದಾತರದು ಕೈಗೆ ಇವತ್ತು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರೀಕೃತ ಬ್ಯಾಂಕ್ಗಳೇನಿದ್ದಾರೆ, SBH ಇದ್ದಿದ್ದು SBI ಮರ್ಜ್ ಆಗಿದ್ದು SBI ಬ್ಯಾಂಕು ಮತ್ತು PKGB ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್, ಇವೆಲ್ಲ ಬ್ಯಾಂಕ್ಗಳನ್ನು ಈಗ ಆಲ್ರೆಡಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಈಗ ರೈತರ ಹತ್ರ ತೊಗರಿ ಕಟಾವು ಸ್ಟಾರ್ಟ್ ಆಗಿದೆ ಅಂತೇಳಿ ಸಾಲ ಪೆಂಡಿಂಗ್ ಇರ್ತಕ್ಕಂಥ ಯಾರು ಸಾಲ ತೀರ್ಸೋಕ್ಕಾಗಿಲ್ವೋ ರೈತರು, ಆ ರೈತರನ್ನು ಇವತ್ತು ಸಾಲ ವಸೂಲಾತಿಗಾಗಿ ಬ್ಯಾಂಕರ್ಸ್ಗಳನ್ನು ನೋಟಿಸ್ ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ನಾವು ಒಂದನ್ನು ಹೇಳೋಕ್ಕೆ ಬಯಸ್ತೀವಿ. ಈಗ ನೋಟಿಸ್ನು ಕೂಡ ನಿಮಗೆ ಆಲ್ರೆಡಿ ಬೇಕಾದ್ರೆ ಪ್ರಿಂಟು ಕೊಡ್ತೀನಿ, ಒಂದು ವಾಟ್ಸಪ್ನು ಕೂಡ ನಿಮ್ಗೆ ಆಲ್ರೆಡಿ ಈಗ ನೋಟಿಸನ್ನು ನಿಮ್ಗೆ ಹಾಕಿದ್ದೀನಿ ನಾನು. 9 ಜನ ರೈತರದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಈಗ ಆಲ್ರೆಡಿ ಒಂದು ವಾಟ್ಸಪ್ ನಿಮ್ಗೆ ಹಾಕಿದ್ದೀನಿ. ಬೇಕಾದ್ರೆ ಪ್ರಿಂಟು ಕೂಡ ತೆಗೆದು ಕೊಡ್ತೀನಿ ನಾನು. ಇದೇ ರೀತಿ ಇಡೀ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಎಲ್ಲ ರೈತರು ಕೂಡ ಯಾರು ಸಾಲದಿಂದ ಡಿಫಾಲ್ಟ್ರ್ ಯಾರಿದ್ದಾರೋ, ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಲಾರಂಥ ಪರಿಸ್ಥಿತಿಯಲ್ಲಿ ಯಾರಿದ್ದಾರೋ ಅಂಥವ್ರು ಎಲ್ಲರಿಗೂ ಕೂಡ ಇವತ್ತು ನೋಟಿಸ್ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ತುಂಬ ಖೇದಕರ ಸಂಗತಿ ಇದೆ. ಇಂಥ ರೈತರ ಸಂಕಷ್ಟದಲ್ಲಿರುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿ ಮಾಡಲಾರಂಥ ರೀತಿಯಲ್ಲಿ ತಡೆಗಟ್ಟಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳು, ಹಣಕಾಸು ಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಕೃಷಿ ಮಂತ್ರಿಗಳು ಇವರೆಲ್ಲರೂ ಒಂದು ಮಧ್ಯಪ್ರವೇಶನ ಮಾಡಿ ಸಾಲ ವಸೂಲಾತಿ ಮಾಡ್ತಕ್ಕಂಥದ್ದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನೋಟಿಸ್ ಕೊಡ್ತಕ್ಕಂಥದ್ದು. ಯಾಕೆಂದರೆ ರೈತರಿಗೆ ಆಲ್ರೆಡಿ ಆ ನೋಟಿಸನ್ನು ನೋಡಿ ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಸಾಲದ ಬಾಧೆಯಿಂದ ತಾಳಾರದೆ ಜಿಗುಪ್ಸೆಗೊಂಡು ಸುಮಾರು 41 ಜನ ರೈತರನ್ನು ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ನಾವು ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ. ಅಂದರೆ ಇವತ್ತು 41 ಜನ ರೈತರು ಯಾವ ರೀತಿ ಅಂತಂದರೆ, ಒಂದು FIR ಆಗಿರ್ತಕ್ಕಂಥ ರೆಕಾರ್ಡ್ ಇರ್ತಕ್ಕಂಥವ್ರು 31 ಜನ ರೈತರು, ಮಿಕ್ಕಿದ ರೈತರನ್ನು FIR ಆಗಲಾರ್ದಂಥ ರೀತಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಅದರಲ್ಲಿ ಇವತ್ತು ನಾವು ಅನುಭವಿಸ್ತಕ್ಕಂಥ ಒಟ್ಟು 41 ಜನ ರೈತರನ್ನು ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಪ್ರಕರಣಗಳನ್ನು ನಡೆದಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆ. ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ವತಿಯಿಂದ ಶಾಂತಿಯ ಕ್ರಿಸ್ಮಸ್ ಉತ್ಸವ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈಯುತ್ತಿರುವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಬಿಷಪ್ ಗೋಪಾಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಸಂದೇಶ ಕೊಡುವುದಕ್ಕಾಗಿ ಮಂಗಳೂರಿನಿಂದ ದೇವರ ಸೇವಕರಾದ ರೋಷನ್ ಜೊತ್ತನವರು ಆಗಮಿಸಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕ್ರಿಸ್ಮಸ್ ಹಬ್ಬವನ್ನು ಸಾಂತಾ ಹುಟ್ಟಿದ ದಿನ ಆಚರಣೆ ಮಾಡಲಾಗುತ್ತದೆ. ನಿರಂತರವಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತೇವೆ ಎಂದರು. ಎರಡನೇದಾಗಿ ನಾವು ಈ ವರ್ಷದ ವಿಶೇಷತೆ ಅಂದರೆ, ನಾವು ಪ್ರತಿ ವರ್ಷ ನಾವು ಕ್ರಿಸ್ಮಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅದು ಒಂದು ಯೇಸು ಕ್ರಿಸ್ತನು ಹುಟ್ಟಿರುವಂಥ ಒಂದು ಜನನದ ಕುರಿತು ಆ ಒಂದು ಸಂದೇಶವನ್ನು ಜನರಿಗೆ ಸಾರುವುದಕ್ಕಾಗಿ, ಮತ್ತು ಅದರಲ್ಲಿ ಎಲ್ಲರೂ ಸಂತೋಷ ಪಡ್ತಾರೆ. ಅದರಲ್ಲಿ ಸ್ಪೆಷಲಿ ನೋಡಬೇಕಾದ್ರೆ ಕ್ರಿಸ್ಮಸ್ ಕೇಕ್ ಇರ್ತದೆ. ಎರಡನೇದಾಗಿ ನಾವು ನೋಡೋದಾದರೆ,
ಕ್ರಿಸ್ಮಸ್ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಮಂಗಳೂರಿನಿಂದ ಸುವಾರ್ತಿಕರಾದಂಥ ರೋಷನ್ ಜತ್ತನ್ ಎಂಬುದಾಗಿ ಅವರು ದೇವರ ವಾಕ್ಯವನ್ನು ಹೇಳುತ್ತಾರೆ. ಎರಡನೇದಾಗಿ ನಮ್ಮ ಒಂದು ಸಿಟಿಯ ಅಥವಾ ನಮ್ಮ ಜಿಲ್ಲೆಯ ಮುಖ್ಯ ಅಧಿಕಾರಿಗಳಂದರೆ ರಾಜಕೀಯ ಗಣ್ಯರು ಆಗಮಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು KKRDB ಇವರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾರೆ. ಎರಡನೇದಾಗಿ ನಮ್ಮ ಒಂದು ಕ್ರಿಸ್ಮಸ್ ಕೇಕ್ ಕಟ್ ಮಾಡುವುದಕ್ಕಾಗಿ ನಮ್ಮ ಗುಲ್ಬರ್ಗ ದಕ್ಷಿಣ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರಿಂದ ಈ ಒಂದು ಕೇಕ್ ಉದ್ಘಾಟನೆ ಮಾಡಲಾಗುತ್ತದೆ. ಮೂರನೇದಾಗಿ ನಮ್ಮದಲ್ಲಿ ಇನ್ನೊಬ್ಬ ಗ್ರಾಮೀಣ ಶಾಖದಂಥ ಬಸವರಾಜ್ ಮತ್ತಿಮೂಡ್ ಸರ್ ಅವರು ಕೂಡ ಹಾಗೂ ಶಶಿಲ್ಜಿ ನಮೋಸಿ ಅವರು ಕ್ಯಾಲೆಂಡರನ್ನು ಅವರು ಉದ್ಘಾಟನೆ ಮಾಡುವರಾಗಿರ್ತಾರೆ. ಸೊ ಈ ಒಂದು ದಿನಾಂಕ 22/12/2023 ಸಾಯಂಕಾಲ 5:30 ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು ಕ್ರಿಸ್ಮಸ್ ಪ್ರಯುಕ್ತ ಅನೇಕ ಜನರು ಇರ್ತಾರೆ, ಆದರೆ ಅವರ ಫೇಸನ್ನು ಎಲ್ಲಿ ಹೊರಗಡೆ ಇರಲ್ಲ. ಎಲ್ಲ ಒಳ್ಳೆ ಕಾಳಜಿ ಕೆಲಸ ಮಾಡ್ತಾರೆ. ಅವರಿಗೆ ಒಟ್ಟರೆ ಫ್ರಂಟ್ ಲೈನಿಗೆ ಬರೋಂಗಿಲ್ಲ. ಈಗ ನಾವು ಉದಾಹರಣೆ ನೋಡೋದಾದರೆ ಮಾರ್ಟಿನ್ ಲೂಥರ್ ಅಂತ ಒಬ್ಬರಿದ್ದರು. ಅವರು ಆಗಿನ ಸಮಯದಲ್ಲಿ ಒಂದೇ ಒಂದು ಸಭೆ ಇತ್ತು, ಅದು ರೋಮನ್ ಕ್ಯಾಥಲಿಕ್ ಎಂಬುದಾಗಿ. ಆ ಸಭೆಯಲ್ಲಿ ಕೆಲವು ಲೋಪದೋಷಗಳಿದ್ದವು. ಆ ಲೋಪದೋಷಗಳನ್ನು ಸರಿಪಡಿಸುವುದಕ್ಕಾಗಿ ಮಾರ್ಟಿನ್ ಲೂಥರ್ ಅಂತ ಅವರು ದೊಡ್ಡ ಬಿಷಪ್ ಆಗಿದ್ದರು. ನಂತರದಲ್ಲಿ ಇದು ತಪ್ಪಾದ ಎಂಬುದಾಗಿ ಹೇಳಿ ಅದನ್ನು ಪ್ರೊಟೆಸ್ಟ್ ಮಾಡಿದರು. ಅವರ ಹೆಸರು ಮಾರ್ಟಿನ್ ಲೂಥರ್. ಯಾರು ಮರೆಯಾದಂಥ ಮುಖಗಳನ್ನು ನಾವು ಮೇನ್ ಲೈನಿಗೆ ತರುವುದಕ್ಕಾಗಿ ಯಾರ್ಯಾರು ಮಾರ್ಟಿನ್ ಲೂಥರ್ ಹಾಗೆ ಯಾರು ಕೆಲಸ ಮಾಡಿದ್ದಾರೋ, ಯಾರ್ಯಾರು ಸಮಾಜದಲ್ಲಿ ಅವರನ್ನು ಬ್ಯಾಕ್ ಸೈಡ್ ಆಗಿದ್ದಾರೆ, ಫ್ರಂಟ್ ಇಲ್ಲ, ಹಿಂದ್ಗಡೆ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ, ನಾವೇ ಎಲ್ಲ ಕೆಲಸ ಮಾಡ್ತೀವಿ ಅಂತ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಗುಲ್ಬರ್ಗ ಪಟ್ಟಣದಲ್ಲಿ ಹಲವು ಫೀಲ್ಡ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರನ್ನು ನಾವು ಮುಂದೆ ತಂದು ಅವರ ಫೇಸನ್ನು ಜನರಿಗೆ ಪರಿಚಯ ಮಾಡುವಂಥ ಕೆಲಸ ಅಂದರೆ ಯಾವ ರೀತಿ ಮಾರ್ಟಿನ್ ಲೂಥರ್ ಆ ಒಂದು ಕ್ಯಾಥಲಿಕ್ನ ವಿರುದ್ಧವಾಗಿ ಅವರು ಉಗ್ರವಾದ ಚಳವಳಿ ನಡೆಸಿ ಅಲ್ಲಿಂದ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಲ್ಲಿ ಈ ಒಂದು ಮಾರ್ಟಿನ್ ಲೂಥರ್ ಪ್ರಶಸ್ತಿಗೆ ಆಯ್ಕೆಯಾದಂಥ ಕೆಲವು ಜನರಿದ್ದಾರೆ. ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸ ಮಾಡಿದಂಥ ಡಾಕ್ಟರ್ಸ್ ಇದ್ದಾರೆ. ಎರಡನೇದಾಗಿ ವಕೀಲರಿದ್ದಾರೆ, ಉಪನ್ಯಾಸಕರಿದ್ದಾರೆ. ಮೂರನೇದಾಗಿ ಒಳ್ಳೆ ದೊಡ್ಡ ಸೇವೆಯಲ್ಲಿ ಕಾಂಟ್ರಾಕ್ಟ್ಸ್ ಅಂತ ಇಂಜಿನಿಯರ್ ಇದ್ದಾರೆ, ಸಮಾಜ ಸೇವಕರ್ತರಿದ್ದಾರೆ, ಹಾಗೆ ಮೀಡಿಯಾದಲ್ಲಿ ಕೆಲಸ ಮಾಡಿದಂಥ ಅವರಿದ್ದಾರೆ. ಸೊ ಹೀಗೆ ಆರೋಗ್ಯ ಕ್ಷೇತ್ರದಲ್ಲಿ, ಆಂಬುಲೆನ್ಸ್ ಕ್ಷೇತ್ರದಲ್ಲಿ, ಪತ್ರಿಕಾ ಜಾಲದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಸೊ ಈ ಹಲವು ರೀತಿಯಲ್ಲಿ ಅವರು ಕೆಲಸ ಮಾಡಿದರೂ ಕೂಡ ಅವರ ಹೆಸರು ಬೆಳಕಿಗೆ ಬಂದಿಲ್ಲ. ಅವರನ್ನು ಗುರುತಿಸಿ ನಾವು ಅವರಿಗೆ ಯಾವ ರೀತಿ ಮಾರ್ಟಿನ್ ಲೂಥರ್ ಒಂದು ಉತ್ತಮವಾದಂಥ ಸಮಾಜ ಸೇವೆಯಲ್ಲಿ ಯಾವ ರೀತಿ ಅವರು ಕ್ರಾಂತಿಯನ್ನು ಉಂಟು ಮಾಡಿದರು, ಇವರು ಸಹ ಅನೇಕ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡಿ ಅವರು ಈ ಒಂದು ಜನರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ನೆನೆಸಿ ಅವರಿಗೆ ನಾವು ಮಾರ್ಟಿನ್ ಲೂಥರ್ ಪ್ರಶಸ್ತಿಯನ್ನು ಅವರಿಗೆ ನಾವು ಕೊಡ್ತೇವೆ. ಕಾಳಗಿ ತಾಲೂಕಿನ ಸೂಗೂರು ಗ್ರಾಮದಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ 23ರಂದು ವೈಕುಂಠ ಏಕಾದಶಿ ನಿಮಿತ್ತವಾಗಿ ಮಹಾಪರ್ವ ಹಾಗೂ ಉತ್ತರ ದ್ವಾರ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಅರ್ಚಕರಾದ ಶ್ರೀ ಸನ್ನತದಾಸ್ ಮಹಾರಾಜರು ಹೇಳಿದರು. ಹೇರೂರು ಬಿ ಗ್ರಾಮಸ್ಥರಿಗೆ ಶವ ಸಂಸ್ಕಾರ ಮಾಡಲು ಜಾಗ ಇಲ್ಲದಂತೆ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಲಚ್ಚಪ್ಪ ಜಮಾದಾರ್ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಳಗಿ ತಾಲೂಕಿನ ಸೂಗೂರು ಗ್ರಾಮದಲ್ಲಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದೇ 23ರಂದು ವೈಕುಂಠ ಏಕಾದಶಿ ಮಹಾಪರ್ವ ಹಾಗೂ ವಿಶೇಷ ವೈಕುಂಠ ದ್ವಾರ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು 24ರಂದು ರವಿವಾರ ವಿಸ್ಮಯ ಭತ್ತದ ಬೆಳೆಯ ನೈವೇದ್ಯ ಮತ್ತು ದ್ವಾದಶಿ ಮಹಾಪ್ರಸಾದ ಮತ್ತು ವೈಕುಂಠ ದ್ವಾರ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. दिसंबर 23 तारीख शनिवार वैकुंठ द्वार भगवान वेंकटेश्वर स्वामी का खुल रहा है। इस वेंकटेश्वर भगवान बालाजी का इस कलिकाल में, इस कलयुग में प्रादुर्भाव हुआ है। भगवान वेंकटेश्वर बालाजी का वैकुंठ द्वार दर्शन करने के लिए भक्त अपनी अभिलाषा के साथ जो आते हैं, मानो यह प्रतीत होता है जैसे सूर्य उत्तरायण होते हैं
और प्रथम एकादशी जब आती है तभी भगवान का वैकुंठ द्वार खुलता है। ये वैकुंठ में होता है। वैकुंठ में सभी देवी देवता भगवान श्रीनिवास के सहित जहाँ निवास करते हैं, भगवान नारायण हरि का वैकुंठ द्वार खुलता है। यह एकादशी को सभी देवी देवता जाके दर्शन करते हैं और अपने आप को धन्य समझते हैं। ठीक इसी प्रकार इस कलयुग में भगवान वैकुंठ निवासी श्रीनिवास बालाजी के रूप में, वेंकटेश्वर के रूप में अवतार हुआ है और यह वैकुंठ एकादशी पर्व यहाँ मनाया जाता है। यह उत्तरायण सूर्य होने के जब दक्षिणायन सूर्य समाप्त हो जाते हैं तब देवताओं का दिन आ जाता है और जो प्रथम एकादशी पड़ती है उत्तरायण में, इसको वैकुंठ एकादशी बोलते हैं। यह दिन 23 दिसंबर शनिवार को पड़ रहा है, जो इस वैकुंठ एकादशी कार्यक्रम का आयोजन हो रहा है। सुगूर वेंकटेश्वर देवस्थान में 23 दिसंबर शनिवार के दिन भगवान बालाजी का वैकुंठ एकादशी वैकुंठ पर्व का दर्शन होगा, जिसमें आप इस मीडिया चैनल के माध्यम से अपने सभी वेंकटेश्वर भक्त प्रेमियों को हम यह सूचित कर रहे हैं, भगवान बालाजी का दर्शन सुबह सुप्रभात आरती अर्चना होने के पश्चात 6 बजे सुबह वैकुंठ द्वार पूजा होकर के उत्तर द्वार से भगवान बालाजी का वैकुंठ द्वार दर्शन कराया जाएगा। इसके पश्चात दर्शन कंटिन्यू चलता रहेगा। दूसरे दिन द्वादशी को भगवान बालाजी का भी वैकुंठ द्वार खुला रहेगा, वैकुंठ द्वार का दर्शन होगा। और एक विशेष महत्व है जो ऐसा कहीं देखा नहीं गया। सुगूर वेंकटेश्वर देवस्थान के नज़दीक पहाड़ में 200 फीट ऊंचाई में जो चावल धान का उत्पन्न होता है, उस धान का महत्व ऐसा है कि जो किसी ने आज तक उसको जान नहीं पाया। यह भगवान की ही लीला है। ऐसा कभी देखा नहीं कि अपने आप बिना बीज डाले, बिना पानी डाले, बिना खाद डाले, बिना किसी के हाथ से कुछ बिना किए अपने आप उत्पन्न होता। ಹೇರೂರು ಬಿ ಗ್ರಾಮಸ್ಥರಿಗೆ ಶವ ಸಂಸ್ಕಾರ ಮಾಡಲು ಜಾಗ ಇಲ್ಲದಂತೆ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಲಚ್ಚಪ್ಪ ಜಮಾದಾರ್ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಹೇರೂರು ಬಿ ಗ್ರಾಮದ ಸರ್ವೆ ನಂಬರ್ 238/1ರಲ್ಲಿರುವ 1 ಎಕರೆ 30 ಗುಂಟೆ ಸರ್ಕಾರಿ ಸ್ಮಶಾನ ಭೂಮಿ ಭೂಮಾಪನ ಇಲಾಖೆಯ ಹಾಗೂ ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅನಧಿಕೃತ ಹಿಸ್ಸಾ ಬದಲಾವಣೆ ದಾಖಲಾತಿಗಳನ್ನು ಸೃಷ್ಟಿಸಿ ಸುಮಾರು 9,000ಕ್ಕಿಂತ ಹೆಚ್ಚು ಜನಸಂಖ್ಯೆಯುಳ್ಳ ಹೇರೂರು ಬಿ ಗ್ರಾಮಸ್ಥರಿಗೆ ಶವ ಸಂಸ್ಕಾರ ಮಾಡಲು ಜಾಗ ಇಲ್ಲದಂತೆ ಮಾಡಿರುವ ರಾಜಶೇಖರ್ ತಂದೆ ಮಲ್ಲಿಕಾರ್ಜುನ್, ಪ್ರಕಾಶ್ ತಂದೆ ಮಲ್ಲಿಕಾರ್ಜುನ್, ಸತೀಶ್ ತಂದೆ ಮಲ್ಲಿಕಾರ್ಜುನ್ ಹಾಗೂ ಅನಧಿಕೃತ ದಾಖಲೆಗಳನ್ನು ತಯಾರಿಸಿಕೊಟ್ಟಿರುವ ಭೂಮಾಪನ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಈ ಕೂಡಲೇ ಇವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸದರಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಲಚ್ಚಪ್ಪ ಜಮಾದಾರ್ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಇವತ್ತು ಹೇರೂರು ಬಿ ಗ್ರಾಮದ ಸರ್ವೆ ನಂಬರ್ 238 ಸರ್ಕಾರಿ ಸ್ಮಶಾನ ಭೂಮಿ, ಇದನ್ನು ಕೆಲವು ಅಧಿಕಾರಿಗಳನ್ನು, ಭೂಮಾಪನ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇವರಿಗೆ ಲಂಚವನ್ನು ಕೊಟ್ಟು ಅದೇ ಗ್ರಾಮದ ಕೆಲವರು ಆ ಜಮೀನನ್ನು ಏನು ಬರ್ತದೆ ನಕಾಶೆಯಲ್ಲಿ ಅದರ ಹಿಸ್ಸೆ ಬದಲಾವಣೆ ಮಾಡಿಕೊಂಡು ಎಲ್ಲಿ ಇವರಿಗೆ ಜಮೀನು ಇಲ್ಲ ಆ ಕಡೆ ಸ್ಮಶಾನ ಭೂಮಿ ತೋರಿಸಿ ಮೊದಲಿಂದ ಪುರಾತ ಕಾಲದಿಂದ ಇರುವಂಥ ಸ್ಮಶಾನ ಭೂಮಿಯಲ್ಲಿ ತಮ್ಮ ಹಿಸ್ಸೆಗೆ ಬರುವಂಥ ನಕಾಶೆ ಸೃಷ್ಟಿ ಮಾಡಿಕೊಂಡು ಇವತ್ತು ಆ ಗ್ರಾಮದ ಸ್ಮಶಾನ ಭೂಮಿಯನ್ನೇ ಕಿತ್ಕೊಂಡು ಇವತ್ತು ಅಲ್ಲಿ ತೊಂದರೆ ಉಂಟು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇರೂರು ಗ್ರಾಮದ ಹಿರಿಯರೆಲ್ಲರೂ ಇವತ್ತು ಗ್ರಾಮಸ್ಥರೆಲ್ಲರೂ ಪತ್ರಿಕಾ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಮೆಸೇಜ್ ಕೊಡೋ ಮೂಲಕ ಇವತ್ತು ತಮ್ಮ ಮೂಲಕ ಒಂದು ನ್ಯಾಯ ಪಡೆಯುವ ಸಲುವಾಗಿ
ಇವತ್ತು ತಮ್ಮ ಮುಂದೆ ಬಂದಿದ್ದಾರೆ. ಹೇರೂರು ಗ್ರಾಮದ ಮುಖಂಡರು ಇಲ್ಲಿ ಹುಲಿಕಂಠರಾಯ್ ಅವರು ಕೂಡ ಇಲ್ಲಿದ್ದಾರೆ. ಇನ್ನೋರು ಹಿರಿಯರು ಸಾಯಿಬಣ್ಣ ಮಲ್ಲಿನಾಥ್ ಸಾಂಬಾ ಅವರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸೈಯದ್ ಮುಲ್ಲಾ ಸಾಹೇಬರು, ರಾಜು ಸಿದ್ದಣ್ಣನವರು, ಶೇಖಪ್ಪ ಪೂಜಾರಿ, ಸಂಗಮೇಶ್ ಅವರು ಮತ್ತು ಮೋಹನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರೆಲ್ಲರೂ ನಾವು ನಮ್ಮ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಭೀಮಶಾ ಖನ್ನಾ ಅವರು ತಮ್ಮ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹವನ್ನು ಮಾಡಲಿಕ್ಕೆ ತಮ್ಮ ಮೂಲಕ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ಹೇರೂರು ಬಿ ಗ್ರಾಮ ಸುಮಾರು 9,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವಂಥ ಒಂದು ದೊಡ್ಡ ಗ್ರಾಮ. ಅಲ್ಲೇ ಒಂದು ಗ್ರಾಮ ಪಂಚಾಯಿತಿ ಕೂಡ ಹೇರೂರು ಗ್ರಾಮದಲ್ಲೇ ಇದೆ. ಆ ಗ್ರಾಮಕ್ಕೆ ಇರುವಂಥ ಒಂದೇ ಒಂದು ಸ್ಮಶಾನ ಭೂಮಿ ಸುಮಾರು ಪುರಾತನ ಕಾಲದಿಂದಲೂ 9 ಎಕರೆ ಸ್ಮಶಾನ ಭೂಮಿ, ಅದು ಸರ್ಕಾರಿ ಸ್ಮಶಾನ ಅಂತ ಮೊದಲು ಇತ್ತು. ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಪಾಣಿಯಲ್ಲಿ ಕೂಡ ನಮೂದಾಗಿದೆ 9 ಎಕರೆ. ತದನಂತರ ಅಲ್ಲಿ ಕೆಲವು ಏನು ಆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಆಡಳಿತ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಆಡಳಿತ ಮಾಡಿರುವಂಥ ರಾಜಶೇಖರ್ ಮಲ್ಲಿಕಾರ್ಜುನ್, ಪ್ರಕಾಶ್ ತಂದೆ ಮಲ್ಲಿಕಾರ್ಜುನ್, ಅಂದರೆ ಈ ಮಲ್ಲಿಕಾರ್ಜುನ್ ಅವರ ಕುಟುಂಬ, ಅವರ ಅಜ್ಜ ಇವರೆಲ್ಲ ಆ ಪಾಣಿಯಲ್ಲಿ ಅವ್ರ ತಮ್ಮ ಹೆಸರು ಯಾವಾಗ ತಲಾಟಿಗಳ ಕೈಯಲ್ಲಿ ಬರವಣಿಗೆ ಇತ್ತು ಅವ್ರ ಕೈಯಿಂದ ಇಲ್ಲಿಗಲಾಗಿ ಆ ಪಾಣಿಯಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಳ್ತಾರೆ. ಸೇರಿಸ್ಕೊಂಡು ಅದು ಗ್ರಾಮದ ಹತ್ತಿರ ಇರೋದರಿಂದ ಗ್ರಾಮದ ಹತ್ತಿರ ಇರುವಂಥ ಎಲ್ಲ ಸುಮಾರು 5 ಎಕರೆ ಜಮೀನು, ಆ 5 ಎಕರೆ ಜಮೀನಿನಲ್ಲಿ ಇವತ್ತು ಅನಧಿಕೃತವಾಗಿ ನಿವೇಶನವನ್ನು ಮಾಡಿ ಪ್ಲಾಟ್ಗಳು ತಾವೇ ಹಾಕಿದ್ದಾರೆ. ಇವತ್ತು ಏನೇ ಮಾಡ್ಕೊಂಡಿಲ್ಲ, ಏನಿಲ್ಲ, ಪ್ಲಾಟ್ಗಳು ಮಾಡಿಕೊಂಡು ನಿವೇಶನ ತಯಾರು ಮಾಡಿ ಗ್ರಾಮದ ಕೆಲವರು ಜನರಿಗೆ ಮಾರಾಟ ಮಾಡ್ಯಾರ. ಮತ್ತು ಅಲ್ಲಿ ಸರ್ಕಾರಿ ಸ್ಮಶಾನ ಭೂಮಿ ಸರ್ಕಾರಿ ಜಮೀನು ಇರೋದರಿಂದ ಸರ್ಕಾರಿ ಕೆಲವು ಕಟ್ಟಡಗಳು ಕೂಡ ಅಲ್ಲಿ ಆಗಿದ್ದಾವೆ. ವಿಲೇಜ್ ಅಕೌಂಟೆಂಟ್ ಆಫೀಸ್ ಇದೆ ಒಂದು, ಮತ್ತು ಗ್ರಾಮಕ್ಕೆ ಸರಬರಾಜಾಗುವ ನೀರಿನ ಟ್ಯಾಂಕ್ಗಳಿವೆ. ಮತ್ತು ಅಲ್ಲಿ ಅದೇ ಜಮೀನಿನಲ್ಲಿ ಹಾದು ಹೋಗುವಂಥ ರಸ್ತೆ ಕೂಡ ಒಂದು ಗ್ರಾಮದ ರಸ್ತೆ, ಬೆಳಗುಂಪ ಹೋಗುವಂಥ ರಸ್ತೆ ಕೂಡ ಇರುತ್ತೆ. ಉಳಿದ ಜಮೀನು ಮಾರಾಟ ಮಾಡ್ಕೊಂಡಿದ್ದಾರೆ. ಇನ್ನು ಜಮೀನು ಖಾಲಿ ಆಗ್ಯದ ಅವರಿಗೆ. 5 ಎಕರೆ ಜಮೀನು ಅವರು ಪಾಣಿದಾಗ ನೋಡ್ಲಿಕ್ಕೆ ಕಾಣಬರ್ತದೆ. ಇನ್ನು 5 ಎಕರೆ ಜಮೀನ್ದಾಗ ಎಷ್ಟು ಮಾರ್ಕೊಂಡು ಹೋಗ್ಯಾರ. ಇನ್ನೂ 1 ಎಕರೆ 30 ಗುಂಟೆ ಇದು ಸ್ಮಶಾನ ಭೂಮಿ ಸರ್ಕಾರ ಜಮೀನು ಓದೋದು. ಇದು ಜಮೀನು ಅಲ್ಲಿರುವಂಥ ಎಲ್ಲ ಸಮಾಧಿಗಳು ಅಲ್ಲಿ ತಮ್ಮ ಹಿಸ್ಸೆಗೆ ಮಾಡ್ಕೊಂಡ್ಬಿಟ್ಟು ಸರ್ವೆ ಮಾಡುವ ಮೂಲಕ ಆಡಳಿತ ನಮ್ಮ ಜಿಲ್ಲೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಭೂಮಾಪನ ಇಲಾಖೆಯಿಂದ ಸರ್ವೆ ಮಾಡಿಸಿ ಅಲ್ಲಿ ಆ ಗ್ರಾಮದ ಸುತ್ತಮುತ್ತ ಇವತ್ತು ಸ್ಮಶಾನ ಭೂಮಿ ಅಂದರೆ ಸರ್ಕಾರಿಯವರಿಗೆ ಜಮೀನು ಸರ್ವೆ ಮಾಡೋದು ಗ್ರಾಮದವ್ರಿಗೆ ಗೊತ್ತಾಗಿರಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟ ಸುತ್ತಮುತ್ತ ಸರ್ವೆ ನಂಬರ್ಗಳಿಗೆ ನೋಟಿಸ್ ಹೋಗಬೇಕು. ಇದು ಯಾವುದೂ ಹೋಗೇ ಇಲ್ಲ. ಸುಮ್ಮನೆ ಇಲ್ಲೇ ಕೂತ್ಕೊಂಡು ಎಲ್ಲಿ ಸ್ಮಶಾನ ಭೂಮಿ ಅದ ಅವ್ರ ಹಿಸ್ಸೆಗೆ ಬರುವಂತೆ ನಕಾಶೆ ತಯಾರು ಮಾಡಿಕೊಟ್ರು. ಇದು 2010-11ರಲ್ಲಿ ಬದಲಾವಣೆ ಮಾಡಿದ್ದಾರೆ ಸರ್. 2010 ಬದಲಾವಣೆ ಮಾಡಿ ಈ 2022ರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಅಲ್ಲಿ JCB ಮೂಲಕ ಅಲ್ಲಿರುವಂಥ ಎಲ್ಲ ಸಮಾಧಿಗಳನ್ನು ಕಿತ್ತಿ ತೆಗೆದಾರೆ. ಆ ಗ್ರಾಮಸ್ಥರು ಕೆಲವು ಜನ ಹೋಗಿ ಅಬ್ಜೆಕ್ಷನ್ ಮಾಡಿದ್ದಾರೆ, ಇದೇ ಸ್ಮಶಾನ ಭೂಮಿ ಇದ್ಯಾಕೆ ನೀವು ಕಿತ್ತಲ್ಗತ್ತೀರಿ, ಇದು ನಮ್ಮ ಪೂರ್ವಜರದು ಸ್ಮಶಾನ ಸಮಾಧಿಗಳವ ಅಂಥೇಳಿ ಅಬ್ಜೆಕ್ಷನ್ ಮಾಡಿದಾಗ, ಇಲ್ಲ ಇದು ನಮ್ಮ ವಿಷಯ ಬಂದದ, ಇಲ್ಲೇನಿಲ್ಲ, ಇಲ್ಲಿ ನೀವು ಯಾರು ಮಾಡಪ್ಲೇ ಇಲ್ಲ, ನೀವು ಬರಪ್ಲೇ ಇಲ್ಲ ಅಂಥೇಳಿ ಅವರೆಲ್ಲ ಹೆದರ್ಸಿದ್ದಾರೆ. ಹೆದರ್ಸ ಮ್ಯಾಗ ಎಲ್ಲ ಊರ ಗ್ರಾಮಸ್ಥರೆಲ್ಲರೂ ಪ್ರತಿಯೊಂದು ಮನೆಯವರು ಸೇರಿ ಅಲ್ಲಿ ಧರಣಿ ಪ್ರಾರಂಭ ಮಾಡಿದ್ದಾರೆ. 13ನೇ ತಾರೀಕು ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಾಪಾದ್ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ನಿಂತು ತಹಶೀಲ್ದಾರರಿಗೆ ಮಾಹಿತಿ ಕೊಟ್ಟು, ತಹಶೀಲ್ದಾರರು ಕೂಡ ಸ್ಥಳಕ್ಕೆ ಹೋಗಿ ಇಲ್ಲಿ ಈ ರೀತಿ ಸ್ಮಶಾನ ಕಿತ್ತಿದ್ದಾರೆ, ಸಮಾಧಿಗಳನ್ನು ಕಿತ್ತಿದ್ದಾರೆ, ಅದೆಲ್ಲವನ್ನು ಕಣ್ಣಾರೆ ನೋಡಿ ನಾವು ನಿಮಗೆ ನ್ಯಾಯ ಕೊಡಿಸ್ತೇವೆ, ಆದಷ್ಟು ಬೇಗ ನಾವು ಇದು ಸರ್ವೆ ಮಾಡ್ತೀವಿ, ಇದು ಏನಾಗ್ಯದ ತಿಳ್ಕೊಂಡು ನಿಮಗೇನಪ್ಪ ಅಂದ್ರೆ ಅಲ್ಲಿವರೆಗೆ ನೀವು ಇಲ್ಲೇ ಸಂಸ್ಕಾರ ಮಾಡ್ಬೋದು ಅಂಥೇಳಿ ಭರವಸೆ ಕೊಟ್ಟ ಮೇಲೆ ಗ್ರಾಮಸ್ಥರು ಧರಣಿ ವಾಪಸ್ ತಗೊಂಡಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದ ಅಮಯ ವೆಂಕೀರ್ ನಿಧಿ ವತಿಯಿಂದ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ದ್ಯಾವಮ್ಮ ದೇವಸ್ಥಾನದ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಈ ರಂಗೋಲಿ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರು ಚಾಲನೆ ನೀಡಿದರು. ನಂತರ ಮಹಿಳೆಯರು ವಿಶೇಷ ರಂಗೋಲಿ ಬಿಡಿಸಿ ತಮ್ಮ ಕಲೆಯನ್ನು ಬಿಂಬಿಸಿದರು.
ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯ ಹೂವಪ್ಪ ದಾಯ್ಗೋಡ್, ಶ್ರೀಮತಿ ಭಾರತಿ ಟಪಾಲ್, ಅರವಿಂದ್ ಜಾಧವ್, ಶ್ರೀಮತಿ ಮಂದಾಕಿನಿ, ಶ್ರೀಮತಿ ರೇವತಿ ಸೇರಿದಂತೆ ಬೆಂಗೇರಿ ಊರಿನ ಗಣ್ಯರು ಭಾಗಿಯಾಗಿದ್ದರು. ಚಿತ್ತಾಪುರ ತಾಲೂಕಿನ ದಿಗ್ಗಮ ಗ್ರಾಮದಲ್ಲಿ ಸುಕ್ಷೇತ್ರ ಪಂಚಗ್ರಹ ಹಿರೇಮಠದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭವ್ಯ ರಥೋತ್ಸವ ಜರುಗಿತು. ಇದೇ ವೇಳೆಯಲ್ಲಿ ಭಕ್ತರು ಉತ್ತತ್ತಿ, ಬಾಳೆಹಣ್ಣು ರಥದ ಮೇಲೆ ಎಸೆಯುವುದರ ಮೂಲಕ ಭಕ್ತಿ ಸಮರ್ಪಿಸಿದರು. ನಂತರ ಸಿದ್ದವೀರ ಶಿವಾಚಾರ್ಯರಿಗೆ ಭಕ್ತರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಅನೇಕ ಮುಖಂಡರು ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನಿರ್ವಹಣೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲು ಆರೋಗ್ಯ ಇಲಾಖೆಗೆ ಸೂಚಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣದಲ್ಲಿ ಕೋವಿಡ್ ನಿಯಂತ್ರಣ ಕುರಿತು ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಆರೋಗ್ಯ ವೈದ್ಯಕೀಯ ಗೃಹ ಡಿಸಿಎಂ ಸೇರಿ ಆರೋಗ್ಯ ವೈದ್ಯಕೀಯ ಇಲಾಖೆ ಅಧಿಕಾರಿಗಳು, ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಒಳಗೊಂಡ ಸಭೆ ನಡೆಸಲಾಯಿತು. ರಾಜ್ಯದಲ್ಲಿ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ 3 ನಮ್ಮ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ನಿಧನರಾಗಿದ್ದಾರೆ. 3 ಕೂಡ ಕೋವಿಡ್ ನಿಂದಲೇ ಮೃತಪಟ್ಟವರು ಎನ್ನಲಾಗುತ್ತಿದೆ. ಇತರೆ ಆರೋಗ್ಯ ಸಮಸ್ಯೆಗಳು ಕೂಡ ಅವರಿಗೆ ಇತ್ತು. ಹೃದಯ, ಕಿಡ್ನಿ, ಶ್ವಾಸಕೋಶ ಸಮಸ್ಯೆ, ಮಧುಮೇಹ ಹಾಗೂ ಬಿಪಿ ಇತ್ತು. ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಮ್ಮ ವೈದ್ಯಕೀಯ ಇಲಾಖೆಗೆ ಪ್ರತ್ಯೇಕವಾಗಿ ಸಭೆ ನಡೆಸಿದೆ. ಈ ಬಗ್ಗೆ ಸಭೆ ನಡೆಸಿ ಸಲಹೆ ಪಡೆದಿದ್ದೇವೆ ಎಂದು ತಿಳಿಸಿದರು. ಇತ್ತೀಚೆಗೆ 3 ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ. ಆದರೆ ಅವರೆಲ್ಲರೂ ಕೂಡ 3 ಜನನೂ ಕೂಡ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅವರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು. ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಈ ಥರದ ಕಾಯಿಲೆಗಳಿದ್ದವು. ಬ್ಲಡ್ ಪ್ರೆಷರ್, ಡಯಾಬಿಟಿಕ್, ಈ ಥರದ ಸಮಸ್ಯೆಗಳಿದ್ದು ಮತ್ತು ಕೋವಿಡ್ ಪಾಸಿಟಿವ್ ಕೂಡ ಇತ್ತು. ಹಾಗಾಗಿ 3 ಜನರು ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ರೋಗಗಳಿಂದಲೂ ಕೂಡ ಸತ್ತಿರ್ಬೋದು, ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು. ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ
ನೀನು ಸೇರಿದ್ದ ಆ ಮೀಟಿಂಗ್ ನೀನು ಹೋಗಿದ್ದ? ಇವರು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಬೇರೆ ಮೀಟಿಂಗ್ ಮಾಡಿದರು. ಏನಪ್ಪ ಕೈ ತೋರಿಸ್ತಾ ಇದ್ದೀರ? ಕರೆಕ್ಟ್ ಆಗಿದೆ. ಆಫ್ ಮಾಡಬೇಕಾ? ಕೇಳಿಸ್ತಾ ಇಲ್ವಾ? ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ, ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು. ಆಕ್ಸಿಜನ್ ಕೊರತೆಯಾಗಲಿ, ಬೆಡ್ ಕೊರತೆಯಾಗಲಿ, ವೆಂಟಿಲೇಟರ್ ಕೊರತೆಯಾಗಲಿ, ಇವ್ಯಾವು ಕೂಡ ಇರಬಾರ್ದು. ಜೊತೆಗೆ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ, ಶ್ವಾಸಕೋಶದ ಸಮಸ್ಯೆ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು. ಇನ್ ಅಡಿಷನ್ ಟು ದ್ಯಾಟ್, ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಯಾವುದೇ ಕೊರತೆಯಾಗಬಾರ್ದು. ವೆಂಟಿಲೇಟರ್ ಕೊರತೆಯಾಗಬಾರ್ದು, ಬೆಡ್ಗಳ ಕೊರತೆಯಾಗಬಾರ್ದು, ಔಷಧಿಗಳ ಕೊರತೆಯಾಗಬಾರ್ದು. ಇವೆಲ್ಲನೂ ಮಾಡಬೇಕು. ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್, ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು. ಯಾಕಂದರೆ ಇಟ್ ಈಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್. ಯಾರು ತಗೊಂಡಿಲ್ಲ ಅವರು. ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ. ಇದು ಈಗ ಬಂದಿರತಕ್ಕಂಥ ತಳಿ ಉಪತಳಿ. ಈಗಿನ ತಳಿ ಏನಂತ ಮಾಡಿದ್ದಾರೆ ಅಂದರೆ JN.1. ಇದಕ್ಕೆ ಈ ವೇರಿಯಂಟು ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.